ಕಂಟೆಂಟೇ ಹೀರೋ. ಖಂಡಿತವಾಗೂ ಕಂಟೆಂಟೇ ಹೀರೋ. ನೀವು ಆ ಥರದೊಂದು ಕತೆ ಮಾಡ್ಕೊಬನ್ನಿ, ಅದು ಕಂಟೆಂಟೇ ಹೀರೋ ಅಂತ ನೀವು ಅನ್ಕೊಬಿಡ್ತೀರಿ, ಕೇಳಿದವ್ರಿಗೆ ಅನಿಸ್ಬೇಕು, ಅದು ಕನ್ವಿನ್ಸ್ ಆಗಬೇಕು. ಇವಾಗ ಏನು ಅಂದರೆ ಕತೆ ಆಗಲಿ, ಕಾದಂಬರಿ ಆಗಲಿ, ಸಿನಿಮಾ ಆಗಲಿ, ಓದುಗರಿಗೆ ನೋಡಿದ್ರೆ ಕನ್ವಿನ್ಸ್ ಮಾಡ್ಬೇಕಷ್ಟೆ, ಇದು ಸತ್ಯ ಅನಿಸ್ಬೇಕು. ಆ ಸತ್ಯ ಅಂತ ಅವ್ನು ಕನ್ವಿನ್ಸ್ ಮಾಡಿದ್ರೆ ಗೆದ್ದಂಗೆ. ಅದು ನೀವೆಷ್ಟೇ ಸುಳ್ಳು ಮಾಡಿರಿ, ಅದು ಆ ಕನ್ವಿನ್ಸಿಂಗ್ ಇದೆಯಾ ಆ ಕಥೆಯಲ್ಲಿ, ಕನ್ವಿನ್ಸಿಂಗ್ ಇದೆಯಾ ಕಂಟೆಂಟಲ್ಲಿ ಆಗಿರ್ಬೋದು, ಹೀರೋಗೆ ಮಾಡಿರೋ ಕತೆ ಆಗಿರ್ಬೋದು, ಕಂಟೆಂಟ್ ಮಾಡಿರೋ ಕತೆ ಆಗಿರ್ಬೋದು, ಕನ್ವಿನ್ಸಿಂಗ್ ಮಾಡ್ತಾ ಇದ್ದೀರಾ. ಯಾವಾಗ ಇದು ಫಾರ್ ಫ್ರಮ್ ಕನ್ವಿನ್ಸಿಂಗ್ ಅಂತ ಅನಿಸುತ್ತೋ ಆವಾಗ ಅದು ಕತೆ ಅಲ್ಲ. ನಿರ್ಮಾಪಕ ಏನ್ ಅನ್ಕೋತಾನೆ ಅಂತಂದ್ರೆ, ಡೈರೆಕ್ಟರ್ಸ್ ಪಿಕ್ಚರ್ ಮಾಡಿಲ್ಲ ಅಂತಲ್ಲ, ಈಗ ನಿರ್ಮಾಪಕ ಎಲ್ಲಿ ಸೋತಿರ್ತಾನೆ, ಇವ್ ಕತೆ ಕೇಳುವಾಗ ಅದನ್ನ ಕೇಳಿಸ್ಕೊಳಕ್ಕೆ ಆಗದೇ ಇರೋಷ್ಟು ಸೋತಿರ್ತಾನೆ ಅವನು. ಆಗ ಅವತ್ತೇ ರಿಸಲ್ಟ್ ಹೇಳ್ಬೇಕಾಯ್ತು ಅವ್ನು, ಇವತ್ತು ಕತೆ ಮಾಡೋನು ಅವತ್ತಿಲ್ಲಪ್ಪ ಇದು ಯಾಕೆ ವರ್ಕೌಟ್ ಆಗಲ್ಲ ಅನ್ಸುತ್ತೆ, ಹಿಂಗ್ ಮಾಡುವ ಅಂತ ಹೇಳ್ಬೋದಾಗಿತ್ತು ನಾವು. ಅವತ್ತು ಕತೆ ಕೇಳುವಾಗ ಅವ್ನಿಗೇನು ಗೊತ್ತಾಗಿರಲ್ಲ. ಒಂದು ಪಿಕ್ಚರ್ ಅವ್ನು ಎಲ್ಲ ಗೊತ್ತಾಗ್ಬಿಡುತ್ತೆ, ಗೊತ್ತಾಗ್ಬಿಟ್ಟು ಏನ್ ಮಾಡ್ತಾನೆ, ಓ ಡೈರೆಕ್ಟರ್ ಸರಿಯಾಗಿ ಮಾಡಿಲ್ಲ, ತಾನೇ ಮಾಡ್ಕೊಬರ್ತಾನೆ. ಈಗ ಮತ್ತೆ ಫೇಲ್ ಆಗ್ತಾನೆ, ಫೇಲ್ ಆದಾಗ ಇನ್ನೊಬ್ರು ತಲೆ ಮೇಲೆ ಆಗ್ತಾನೆ, ಅಯ್ಯೋ ಈ ಸಿನಿಮಾದಲ್ಲಿ ನಾ ಒಳ್ಳೆ ಕತೆ ಮಾಡಿದೆ, ಅವ್ನ ಹೀರೋ ಸರಿ ಇಲ್ಲ. ಇಟ್ ಹ್ಯಾಪನ್ಸ್ ಮೇಡಮ್. ಅದೇ ಏನೊಂದು ಆಳವಾದ ಸ್ಟಡಿ ಇಲ್ಲದೆ ಇದ್ದಾಗ ಇಡೀ ಇಂಡಸ್ಟ್ರಿಯಲ್ಲಿ ಹಿಂಗೆ ಆಗುತ್ತೆ. ಹಾಗೆಯೇ ಎಲ್ಲರೂ ಮಾಡೋಕ್ಕೆ ಹೋದಾಗ ಈಗ ತುಂಬ ಜನ ನಿಮ್ಗೆ ಗೊತ್ತಿಲ್ಲ, ಕತೆ ಬರ್ದಿರ್ತಾರೆ. ಈಗ ನಾವೇ ಕತೆಗಾರು ಫೋನ್ ಮಾಡಿ ಏನಪ್ಪ ಒಂದು ಫಿಲಮ್ ಮಾಡ್ತಿದ್ರು, ಹೌದಾ ಏನು ಕತೆ, ಸದ್ಯಕ್ಕೆ ಏನು ಲೀಕ್ ಮಾಡಲ್ಲ ಅಂತಾರೆ. ನೀವು ಕತೆಗಾರರೇ ಲೀಕ್ ಮಾಡಲ್ಲ, ರೈಟರ್ಗಳಿಗೆ ಲೀಕ್ ಮಾಡಲ್ಲ ಅಂತಂದ್ರೆ ತೆರೆ ಮೇಲೆ ನೋಡಿ ಗೊತ್ತಾಗುತ್ತೆ. ಅಂದ್ರೆ ತೆರೆ ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ಹೌದು. ಈ ನಮ್ಮಲ್ಲಿರೋ ಸುಮಾರಷ್ಟು ಸೋಲಿನ ಸಮಸ್ಯೆ ಇರೋದು ಇಲ್ಲೇ, ಸೋಲಿನ ಮೂಲ ಸೂತ್ರ ಇರೋದಿಲ್ಲ. ನಾವು ಒಂದು ಚರ್ಚೆ ಮಾಡಲ್ಲ, ಚರ್ಚೆನ ತಗೊಳ್ಳಲ್ಲ. ಹಾಗೆ ನಮ್ಮಲ್ಲಿ ರೈಟರ್ಗಳ ಸಂಖ್ಯೆನೇ ಕಡಿಮೆ, ರೈಟರ್ ಆಗಿರೋರೇ ಕಡಿಮೆ. ರೈಟರ್ ಆಗಿದ್ರು ಕೂಡ ಅವ್ರಿಗೆ ಎಷ್ಟು ಸ್ಕೋಪ್ ಸಿಗ್ತಾ ಇದೆ, ಎಷ್ಟು ಸಿನಿಮಾಗಳ ಅವಕಾಶ ಸಿಗ್ತಾ ಇದೆ, ಅವಕಾಶಗಳೇ ಇಲ್ವಲ್ಲ. ಏನು 100 ಪಿಕ್ಚರ್ಗಳು ಅವರೇ ಕತೆ ಬರ್ಕೊ ಬರ್ತಾರೆ, ಒಂದು 50 ಪಿಕ್ಚರ್ ರಿಮೇಕ್ ಮಾಡ್ತೀವಿ, ಇನ್ನೊಂದು 50 ಪಿಕ್ಚರ್ಗೆ ಕತೆಗಾರ ಬೇಕಾಗದೇ ಇರ್ಬೋದು. ಈ 50 ಪಿಕ್ಚರ್ಗಳು ಯಾರ್ಯಾರು ಏನೋ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಸಿನಿಮಾಗಳಿಂದ ಒಂದು ಗಟ್ಟಿ ಕತೆನ ತಗೊಂಡು ಬಂದು ಸಿನಿಮಾ ಮಾಡಿ ಗೆಲ್ತೀವ ಅನ್ನೋದು ನಮಗೆ ಒಂದು, ಯಾಕಂದ್ರೆ ನಾನು ನಿಮ್ಗೆ ಅವತ್ತು ಹೇಳಿದೆ, ಒಳ್ಳೆ ಕತೆ ಯಾರಿಗೆ ಬೇಕು ಅನ್ನೋ ಒಂದು ಪ್ರಶ್ನೆ ನಾನೇ ಹಾಕೊಂಡಾಗ ಜನ ಹೊಸಬರು ಅಂದರೆ ಒಳ್ಳೆ ಕತೆ ಗೀತೆ ನೋಡಲ್ಲ, ಸ್ಟಾರ್ ಅಂದ್ರೆ ಫಸ್ಟ್ ಹೋಗಿ ನೋಡ್ಬಿಡ್ತಾರೆ. ಈಗ ಮೊನ್ನೆ ಬಿಡುಗಡೆ ಸಿನಿಮಾ 3 ಗಂಟೆ ಮಲಗಿದೆ ತೆಲುಗು ಸಿನಿಮಾ, ಅದಕ್ಕೆ ಫಸ್ಟ್ ದಿನ ಹೌಸ್ಫುಲ್ ಆಗ್ತಾರೆ. ಬಿಕಾಸ್ ಆಫ್ ಸ್ಟಾರ್. ಕತೆ ಗೊತ್ತಿಲ್ಲ, ಏನು ಕತೆ ಹೇಗಿದೆ ಅಂತ ಗೊತ್ತಿಲ್ಲ, ಅಂದ್ರೆ ಸ್ಟಾರ್ಗಳಿದ್ರೆ ಕತೆ ನಡೆಯುತ್ತೆ ಅಂತ. ಒಳ್ಳೆ ಕತೆ ಅವ್ರಿಗೆ ಬೇಡ ಅನ್ಸುತ್ತೆ. ಅಲ್ಲಿಂದ ನಿಮ್ಗೆ OTT ಅವ್ರಿಗೆ ಬೇಕಾ, ಸ್ಯಾಟಲೈಟ್ ಅವ್ರಿಗೆ ಬೇಕಾ ಅಂತಂದ್ರೆ ಅವ್ರಿಗೂ ಬೇಡ, ಅವರು ಸ್ಟಾರ್ ಮೇಲೆ ಸಿನಿಮಾ ತಗೋತಾರೆ. ಅಂದ್ರೆ ನಿಮ್ಗೆ ಒಳ್ಳೆ ಕತೆನೇ ಬೇಡ ಅನ್ನೋ ಲೆವೆಲ್ಗೆ ನಾವು ಕರ್ನಾಟಕದಲ್ಲಿ ಮಾಡ್ಕೊಂಡಿದ್ದೇವೆ. ನಿಮ್ಮ ಕತೆಯ ತಳಹದಿ ಇಲ್ಲದೆ ಯಾವುದೇ ಸಿನಿಮಾಗಳು ವರ್ಕೌಟ್, ಯಾವುದೋ ಏನು ಆ ಸಿನಿಮಾದಲ್ಲಿ ಕತೆ ಇಲ್ಲ ಅನ್ನೋದೇ ಕತೆ. ತುಂಬ ಜನ ಅಂದರೆ ಆ ಸಿನಿಮಾ ವರ್ಕೌಟ್ ಆಯ್ತು, ಒಬ್ಬರು ಹಿಟ್ ಆಗೋಯ್ತು, ಅದ್ರಲ್ಲಿ ಕತೆನೇ ಇಲ್ವಲ್ಲ ಅಂದ್ರೆ, ಕತೆ ಇಲ್ಲ ಅಂದರೆ ಅದೇ ಕತೆ. ಸೊ ಹಾಗೆ ಕತೆ ಅಂತ ಏನಿದೆ ಅದು ಅಡಿಪಾಯ, ಅದಕ್ಕೆ ನಾವೆಲ್ಲ ಬೆಲೆ ಕೊಡಬೇಕು, ಅದಕ್ಕೆ ತುಂಬ ಬೆಲೆ ಕೊಡಬೇಕು. ಆ ಅಡಿಪಾಯ ಕರೆಕ್ಟ್ ಆಗಿತ್ತು ಅಂದರೆ ಇಡೀ ಸಿನಿಮಾ ಚೆನ್ನಾಗಿತ್ತು.